ನಮಸ್ಕಾರ ಸ್ನೇಹಿತರೆ, ಪಾಲಿಸಿನಿಯೋ ಇನ್ಶೂರೆನ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ಶೂರೆನ್ಸ್ ಇಲ್ಲದೆ ಹೋದರೆ ಏನಾಗುತ್ತೆ? ಬಹಳ ಜನ ಏನು ಅಂದ್ಕೊಳ್ತಾರಂದರೆ, ಒಂದಿನ ಇನ್ಶೂರೆನ್ಸ್ ಇಲ್ಲದೆ ಓಡಿಸಿದರೆ ಏನೂ ಆಗಲ್ಲ ಅಂತ. ಆದರೆ ಆ ಒಂದು ದಿನವೇ ಆಕ್ಸಿಡೆಂಟ್ ಆದರೆ ಪರಿಸ್ಥಿತಿ ಸಂಪೂರ್ಣ ಬದಲಾಗಬಹುದು. ನಿಮ್ಮ ಬೈಕ್ ಅಥವಾ ಕಾರಿನ ರಿಪೇರಿ ಖರ್ಚು ಸಂಪೂರ್ಣ ನಿಮ್ಮ ಜೇಬಿನಿಂದಲೇ ಹೋಗುತ್ತೆ. ಎದುರಿನ ವಾಹನಕ್ಕೆ ಡ್ಯಾಮೇಜ್ ಮಾಡಿದರೆ ಅದರ ಖರ್ಚನ್ನು ನೀವೇ ಭರಿಸಬೇಕಾಗುತ್ತೆ. ಯಾರಿಗಾದರೂ ಗಾಯ ಆದರೆ ಅಥವಾ ದೊಡ್ಡ ಅಪಘಾತ ಆದರೆ ಲಕ್ಷಾಂತರ ರೂಪಾಯಿ ಪರಿಹಾರ ಕೊಡಬೇಕಾದ ಪರಿಸ್ಥಿತಿ ಬರಬಹುದು. ಅದರ ಜೊತೆಗೆ ಟ್ರಾಫಿಕ್ ಪೊಲೀಸರು ಹಿಡಿದರೆ ದಂಡವೂ ಕಟ್ಟಬೇಕಾಗುತ್ತೆ. ಆದ್ದರಿಂದ ವರ್ಷಕ್ಕೆ ಕೆಲವೇ ಸಾವಿರ ರೂಪಾಯಿ ಉಳಿಸೋಣ ಅಂತ ಇನ್ಶೂರೆನ್ಸ್ ಮಾಡಿಸದೇ ಇರೋದು ಮುಂದೆ ಲಕ್ಷಾಂತರ ರೂಪಾಯಿ ನಷ್ಟಕ್ಕೆ ಕಾರಣ ಆಗಬಹುದು. ಅದಕ್ಕಾಗಿ ಪ್ರತಿಯೊಂದು ವಾಹನಕ್ಕೂ ಸಮಯಕ್ಕೆ ಸರಿಯಾಗಿ ಇನ್ಶೂರೆನ್ಸ್ ರಿನ್ಯೂ ಮಾಡಿಸಿಕೊಳ್ಳುವುದು ತುಂಬ ಮುಖ್ಯ. ನಿಮ್ಮ ತಪ್ಪಿನಿಂದ ಇನ್ನೊಬ್ಬರಿಗೆ ಗಾಯ ಆದರೆ ಕಾಂಪನ್ಸೇಷನ್ ಹೇಗೆ ಕೊಡ್ತೀರಿ? ಒಂದು ವೇಳೆ ನಿಮ್ಮ ತಪ್ಪಿನಿಂದ ಇನ್ನೊಬ್ಬರಿಗೆ ಗಾಯ ಆದರೆ ಅವರಿಗೆ ಕೊಡಬೇಕಾದ ಪರಿಹಾರವನ್ನು ಹೇಗೆ ಕೊಡ್ತೀರಿ ಅನ್ನೋ ಪ್ರಶ್ನೆ ತುಂಬ ಮುಖ್ಯ. ಸಾಮಾನ್ಯ ವ್ಯಕ್ತಿಗೆ 1,00,000-2 ಲಕ್ಷ ರೂಪಾಯಿ ತಕ್ಷಣ ಕೊಡೋದು ಅಷ್ಟು ಸುಲಭ ಅಂತೂ ಅಲ್ಲ. ಆದರೆ ನಿಮ್ಮ ವಾಹನಕ್ಕೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ದರೆ ಕಾನೂನಿನ ಪ್ರಕಾರ ಅರ್ಹವಾಗಿರುವ ಪರಿಹಾರವನ್ನು ಇನ್ಶೂರೆನ್ಸ್ ಕಂಪನಿ ನೋಡಿಕೊಳ್ಳುತ್ತದೆ. ಆದರೆ ಇನ್ಶೂರೆನ್ಸ್ ಇಲ್ಲದೇ ಇದ್ದರೆ ಆಗ ಆ ಸಂಪೂರ್ಣ ಹೊಣೆ ನಿಮ್ಮ ಮೇಲೆ ಬರುತ್ತೆ. ಕೋರ್ಟ್ ಹೇಳಿದಷ್ಟು ಪರಿಹಾರವನ್ನು ನಿಮ್ಮ ಸ್ವಂತ ಹಣದಿಂದಲೇ ಕೊಡಬೇಕಾಗಬಹುದು. ಅದಕ್ಕಾಗಿಯೇ ಇನ್ಶೂರೆನ್ಸ್ ಅಂದರೆ ಕೇವಲ ಪೊಲೀಸ್ ಫೈನ್ ತಪ್ಪಿಸಿಕೊಳ್ಳೋದಕ್ಕೆ ಅಲ್ಲ, ಒಂದು ದೊಡ್ಡ ಆರ್ಥಿಕ ಹೊರೆ ನಿಮ್ಮ ಕುಟುಂಬದ ಮೇಲೆ ಬೀಳದಂತೆ ರಕ್ಷಿಸಿಕೊಳ್ಳೋದು ಆಗಿದೆ. ಈ ವರ್ಷ ಇನ್ಶೂರೆನ್ಸ್ ಮಾಡಿಸದೇ ಇದ್ದರೆ ಕೆಲವೊಂದಿಷ್ಟು ಸಾವಿರ ರೂಪಾಯಿಗಳು ಉಳಿಸ್ಬೋದು. ಒಂದು ವೇಳೆ ಆ ಇನ್ಶೂರೆನ್ಸ್ ಮಾಡಿಸದೆ ಹೋದರೆ ಒಂದೇ ಒಂದು ಆಕ್ಸಿಡೆಂಟ್ ಆಗಿಬಿಟ್ರೆ ಲಕ್ಷಾಂತರ ರೂಪಾಯಿ ನಿಮ್ಮ ಜೇಬಿಂದ ಹೋಗೋ ಪರಿಸ್ಥಿತಿ 100% ಬರುತ್ತೆ. ಈಗ ಆ ಒಂದು ಪ್ರಶ್ನೆ ಕೇಳಿ, ನಿಮ್ಮ ಮೇಲೆ ಒಂದು ವೇಳೆ 10 ಲಕ್ಷ ಥರ್ಡ್ ಪಾರ್ಟಿ ಕ್ಲೈಮ್ ಬಂದರೆ ಅಷ್ಟು ಹಣವನ್ನು ತಕ್ಷಣ ಕೊಡಲು ನಿಮ್ಮ ಬಳಿ ಇದೆಯಾ? ಬಹುತೇಕ ಜನರ ಉತ್ತರ ಇಲ್ಲ ಅನ್ನೋದೇ ಆಗಿರುತ್ತೆ. ಆದರೆ ರಸ್ತೆ ಮೇಲೆ ಒಂದು ದೊಡ್ಡ ಆಕ್ಸಿಡೆಂಟ್ ಆದಾಗ ಇಂತಹ ಕ್ಲೈಮ್ ಬರೋ ಸಾಧ್ಯತೆ ಇರುತ್ತೆ. ಆಗ ನಿಮ್ಮ ವಾಹನಕ್ಕೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ದರೆ ಕಾನೂನಿನ ಪ್ರಕಾರ ಅರ್ಹವಾಗಿರುವ ಪರಿಹಾರವನ್ನು ಇನ್ಶೂರೆನ್ಸ್ ಕಂಪನಿ ನೋಡಿಕೊಳ್ಳುತ್ತೆ. ಆದರೆ ಇನ್ಶೂರೆನ್ಸ್ ಇಲ್ಲದೆ ಹೋದರೆ ಆ 10 ಲಕ್ಷವಾಗಲಿ 20 ಲಕ್ಷವಾಗಲಿ ಕೋರ್ಟ್ ಆದೇಶದ ಪ್ರಕಾರ ನಿಮ್ಮ ಸ್ವಂತ ಹಣದಿಂದಲೇ ಕೊಡಬೇಕಾಗಬಹುದು. ಅದಕ್ಕಾಗಿಯೇ ಇನ್ಶೂರೆನ್ಸ್ ಅನ್ನೋದು ಒಂದು ಖರ್ಚಲ್ಲ, ಅದು ನಿಮ್ಮ ಜೀವನದ ದೊಡ್ಡ ಆರ್ಥಿಕ ರಕ್ಷಣೆ. ಒಂದು ವೇಳೆ ಕೋರ್ಟ್ ನೋಟಿಸ್ ಬಂದರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ? ಸಾಮಾನ್ಯ ವ್ಯಕ್ತಿಗೆ ಕೋರ್ಟ್ ಪ್ರಕ್ರಿಯೆ, ವಕೀಲರು, ದಾಖಲೆಗಳು ಇವೆಲ್ಲವನ್ನು ಒಬ್ಬರೇ ನಿಭಾಯಿಸುವುದು ತುಂಬ ಕಷ್ಟ. ಆದರೆ ನಿಮ್ಮ ವಾಹನಕ್ಕೆ ಮಾನ್ಯವಾದ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸ್ ಕಂಪನಿ ಕೂಡ ಈ ಕ್ಲೈಮ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತೆ. ಅಗತ್ಯ ದಾಖಲೆಗಳನ್ನು ಸಲ್ಲಿಸುವುದು ಮತ್ತು ಕಾನೂನಿನ ಪ್ರಕ್ರಿಯೆಯಲ್ಲಿ ಸಹಕರಿಸುವ ಜವಾಬ್ದಾರಿ ಅವರದ್ದೂ ಇರುತ್ತದೆ. ಆದರೆ ಇನ್ಶೂರೆನ್ಸ್ ಇಲ್ಲದೆ ಹೋದರೆ ಕೋರ್ಟ್ಗೆ ನೀವೇ ಹಾಜರಾಗಬೇಕು, ನಿಮ್ಮ ಪರವಾಗಿ ವ್ಯವಸ್ಥೆ ನೀವೇ ಮಾಡಿಸಿಕೊಳ್ಬೇಕು ಮತ್ತು ಕೋರ್ಟ್ ಕೊನೆಗೆ ಎಷ್ಟು ಪರಿಹಾರ ಹೇಳುತ್ತದೆಯೋ ಅದನ್ನು ನಿಮ್ಮ ಸ್ವಂತ ಹಣದಿಂದಲೇ ಭರಿಸಬೇಕಾಗಬಹುದು. ಒಂದು ವೇಳೆ ಆಕ್ಸಿಡೆಂಟ್ ಆದ ನಂತರ ಪೊಲೀಸ್ FIR ದಾಖಲಾಗಿದ್ದರೆ ಏನು ಮಾಡ್ತೀರಿ? ಇದೇ ಸಮಯದಲ್ಲಿ ಬಹಳ ಜನ ಗಾಬರಿ ಆಗ್ತಾರೆ. FIR ಆದಮೇಲೆ ಪೊಲೀಸ್ ತನಿಖೆ ನಡೆಯುತ್ತದೆ, ಕೇಸ್ನ ದಾಖಲೆಗಳು ಸಿದ್ಧ ಆಗ್ತವೆ. ನಂತರ ಅದು ಇನ್ಶೂರೆನ್ಸ್ ಕ್ಲೈಮ್ ಅಥವಾ ಕೋರ್ಟ್ ಕೇಸ್ಗೆ ಪ್ರಮುಖ ದಾಖಲೆ ಆಗಬಹುದು. ನಿಮ್ಮ ವಾಹನಕ್ಕೆ
ಮಾನ್ಯವಾದ ಇನ್ಸುರೆನ್ಸ್ ಇದ್ದರೆ ತಕ್ಷಣ ಇನ್ಸುರೆನ್ಸ್ ಕಂಪನಿಗೆ ಮಾಹಿತಿ ನೀಡಿ ಕ್ಲೈಮ್ ಪ್ರೊಸೆಸ್ ಶುರು ಮಾಡಬಹುದು. ಆದರೆ ಇನ್ಸುರೆನ್ಸ್ ಇಲ್ಲದೇ ಇದ್ದರೆ ಕಾನೂನು ಪ್ರಕ್ರಿಯೆಯನ್ನು ನೀವೇ ಎದುರಿಸಬೇಕು. ವಾಹನದ ಡ್ಯಾಮೇಜ್, ಥರ್ಡ್ ಪಾರ್ಟಿ ಕ್ಲೈಮ್, ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ಬೇಕಾಗುವ ವ್ಯವಸ್ಥೆ ಇವೆಲ್ಲವನ್ನು ನೀವೇ ನೋಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಆಕ್ಸಿಡೆಂಟ್ನಲ್ಲಿ ನಿಮ್ಮ ಬೈಕ್ ಸಂಪೂರ್ಣ ಡ್ಯಾಮೇಜ್ ಆಯಿತು ಅಂದರೆ ಹೊಸ ಬೈಕ್ ಹೇಗೆ ತಗೊಳ್ತೀರಿ? ಯೋಚನೆ ಮಾಡಿ ನೋಡಿ. ಒಂದೇ ದಿನದಲ್ಲಿ 1 ಲಕ್ಷ ಅಥವಾ 2 ಲಕ್ಷ ತೆಗೆದು ಹೊಸ ಬೈಕ್ ಕೊಳ್ಳೋದು ಎಲ್ರಿಗೂ ಸಾಧ್ಯನಾ? ಅದಕ್ಕಾಗಿಯೇ ವಾಹನದ ಇನ್ಸುರೆನ್ಸ್ ತುಂಬ ಮುಖ್ಯ. ನಿಮ್ಮ ಪಾಲಿಸಿಯಲ್ಲಿ ಓನ್ ಡ್ಯಾಮೇಜ್ ಕವರ್ ಇದ್ದರೆ, ಕ್ಲೈಮ್ ಅನ್ವಯಿಸಿದರೆ ಇನ್ಸುರೆನ್ಸ್ ಕಂಪನಿ ಪಾಲಿಸಿಯ ಷರತ್ತುಗಳ ಪ್ರಕಾರ ನಷ್ಟವನ್ನು ಭರಿಸಲು ಸಹಾಯ ಮಾಡುತ್ತೆ. ಆದರೆ ಇನ್ಸುರೆನ್ಸ್ ಇಲ್ಲದೇ ಇದ್ದರೆ ಹೊಸ ಬೈಕ್ ತಗೋಬೇಕಾದ್ರೆ ಆ ಹಣವನ್ನು ನಿಮ್ಮ ಜೇಬಿಂದಲೇ ಹಾಕಬೇಕಾಗುತ್ತೆ. EMI ಆಗಿರಲಿ, ಸಾಲ ಆಗಿರಲಿ, ಎಲ್ಲ ನಿಮ್ಮ ಹೊಣೆ. 1 ವರ್ಷದ ಇನ್ಸುರೆನ್ಸ್ ಪ್ರೀಮಿಯಂ ಉಳಿಸಬಹುದು. ಆದರೆ ಒಂದು ದೊಡ್ಡ ಆಕ್ಸಿಡೆಂಟ್ ಆದರೆ ಹೊಸ ಬೈಕ್ ಕೊಳ್ಳುವಷ್ಟು ಹಣವನ್ನು ಒಮ್ಮೆಗೆ ಎಲ್ಲಿ ತರುತ್ತೀರಿ? ಅದಕ್ಕಾಗಿಯೇ ಇನ್ಸುರೆನ್ಸ್ ಖರ್ಚಲ್ಲ, ಅದು ನಿಮ್ಮ ಆರ್ಥಿಕ ರಕ್ಷಣೆ. ಒಂದು ವೇಳೆ ಆಕ್ಸಿಡೆಂಟ್ ಆದ ನಂತರ ಹಾಸ್ಪಿಟಲ್ ಬಿಲ್ 2 ಲಕ್ಷ ಬಂದರೆ ಆ ಹಣವನ್ನು ಹೇಗೆ ಪೇ ಮಾಡ್ತೀರಿ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಎಲ್ಲರ ಬ್ಯಾಂಕ್ ಅಕೌಂಟ್ನಲ್ಲಿ 2 ಲಕ್ಷ ರೆಡಿಯಾಗಿ ಇರುತ್ತಾ? ಬಹುತೇಕ ಜನರ ಉತ್ತರ ಇಲ್ಲ. ಆಗ ಏನು ಮಾಡ್ತೀರಿ? ಸಾಲ ಮಾಡ್ತೀರಾ? ಚಿನ್ನ ಅಡಮಾನ ಇಡ್ತೀರಾ? ಅಥವಾ ಸ್ನೇಹಿತರು, ಸಂಬಂಧಿಕರ ಬಳಿ ಹಣ ಕೇಳ್ತೀರಾ? ಒಂದು ಆಕ್ಸಿಡೆಂಟ್ ಜೀವನವನ್ನೇ ಆರ್ಥಿಕವಾಗಿ ಸಂಕಷ್ಟಕ್ಕೆ ತಳ್ಳಬಹುದು. ಅದಕ್ಕಾಗಿ ಕೇವಲ ವಾಹನ ಇನ್ಸುರೆನ್ಸ್ ಮಾತ್ರ ಅಲ್ಲ, ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಹೆಲ್ತ್ ಇನ್ಸುರೆನ್ಸ್ ಕೂಡ ತುಂಬ ಮುಖ್ಯ. ಅನಿರೀಕ್ಷಿತ ಆಸ್ಪತ್ರೆ ವೆಚ್ಚ ಬಂದಾಗ ಅದು ದೊಡ್ಡ ಆರ್ಥಿಕ ನೆರವಾಗುತ್ತೆ. ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಆದರೆ ಅದರಿಂದ ಆಗುವ ಖರ್ಚಿಗೆ ಹಿಂದೆ ಸಿದ್ಧರಾಗಿರಬಹುದು. ಅದಕ್ಕಾಗಿ ಇನ್ಸುರೆನ್ಸ್ ಅನ್ನೋದು ಖರ್ಚಲ್ಲ, ನಿಮ್ಮ ಕುಟುಂಬದ ಆರ್ಥಿಕ ಸುರಕ್ಷತೆ. ನೀವೊಂದು ವಿಷಯನ ಗಮನವಿಟ್ಟು ನೋಡಿ. ವಾಹನದ ಇನ್ಸುರೆನ್ಸ್ ಸಾಮಾನ್ಯವಾಗಿ ವಾಹನದ ಹಾನಿ ಮತ್ತು ಥರ್ಡ್ ಪಾರ್ಟಿ ಹೊಣೆಗಾರಿಕೆಯನ್ನು ಕವರ್ ಮಾಡುತ್ತೆ. ನಿಮ್ಮ ಸ್ವಂತ ಆಸ್ಪತ್ರೆ ವೆಚ್ಚಕ್ಕೆ ಪ್ರತ್ಯೇಕವಾಗಿ ನೀವು ಹೆಲ್ತ್ ಇನ್ಸುರೆನ್ಸ್ ಅಥವಾ ಅನ್ವಯಿಸುವ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಇದ್ದರೆ ಮಾತ್ರ ಅದು ಪ್ರಯೋಜನ ಸಿಗುತ್ತೆ. ಇನ್ನೊಂದು ಪ್ರಶ್ನೆ ಏನಂದರೆ, ಒಂದು ವೇಳೆ ರೈಡರ್ಗೆ ಸರ್ಜರಿ ಮಾಡಿಸಬೇಕಾದ ಪರಿಸ್ಥಿತಿ ಬಂದರೆ ಅದರ ಹಣ ಎಲ್ಲಿಂದ ತರ್ತೀರಿ? ಇವತ್ತು ಒಂದು ದೊಡ್ಡ ಸರ್ಜರಿಗೆ 2 ಲಕ್ಷನೋ ಅಥವಾ 5 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಖರ್ಚಾಗಬಹುದು. ಅಷ್ಟು ಹಣವನ್ನು ಒಂದೇ ದಿನದಲ್ಲಿ ವ್ಯವಸ್ಥೆ ಮಾಡೋದು ಎಲ್ರಿಗೂ ಸಾಧ್ಯ ಇಲ್ಲ. ಆಗೇನು ಮಾಡ್ತೀರಿ? ಸಾಲ ಮಾಡ್ತೀರಾ, ಇಲ್ಲ ಚಿನ್ನ ಅಡಮಾನ ಇಡ್ತೀರಾ, ಅಥವಾ ಬಂಧು ಬಳಗದ ಬಳಿ ಸಹಾಯ ಕೇಳ್ತೀರಾ? ಇಂಥ ಸಮಯದಲ್ಲಿ ಸರಿಯಾದ ಇನ್ಸುರೆನ್ಸ್ ಕವರ್ ಇದ್ದರೆ ಅದು ದೊಡ್ಡ ಆರ್ಥಿಕ ಬೆಂಬಲ ಆಗುತ್ತೆ. ಇಲ್ಲದೇ ಇದ್ದರೆ ಸಂಪೂರ್ಣ ಹೊರೆ ನಿಮ್ಮ ಕುಟುಂಬದ ಮೇಲೆ ಬೀಳುತ್ತೆ. ಆಕ್ಸಿಡೆಂಟ್ ಯಾವಾಗ ಬೇಕಾದರೂ ಆಗ್ಬೋದು, ಆದರೆ ಅದರಿಂದ ಆಗುವ ಲಕ್ಷಾಂತರ ರೂಪಾಯಿ ಖರ್ಚಿಗೆ ಹಿಂದೆ ಸಿದ್ಧರಾಗೋದು ಬುದ್ಧಿವಂತಿಕೆ. ಇನ್ಸುರೆನ್ಸ್ ಅನ್ನೋದು ಕಾಗದದ ಪಾಲಿಸಿ ಅಲ್ಲ, ಕಷ್ಟದ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ನಿಲ್ಲುವ ಆರ್ಥಿಕ ರಕ್ಷಣೆ. ವಾಹನದ ಇನ್ಸುರೆನ್ಸ್ ಮಾತ್ರ ಇದ್ದರೆ ರೈಡರ್ನ ಸ್ವಂತ ಸರ್ಜರಿ ವೆಚ್ಚವೆಲ್ಲ ಕವರ್ ಆಗುತ್ತದೆ ಎಂದು ಹೇಳಲು ಆಗೋದಿಲ್ಲ. ಅದು ಹೆಲ್ತ್ ಇನ್ಸುರೆನ್ಸ್, ಪರ್ಸನಲ್ ಆಕ್ಸಿಡೆಂಟ್ ಕವರ್ ಅಥವಾ ಅಪಘಾತದ ಸಂದರ್ಭ ಮತ್ತು ಅನ್ವಯಿಸುವ ಪಾಲಿಸಿ ಷರತ್ತುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಕೊಡೋಣ. ಹಾಗಾಗಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಒಂದು ವೇಳೆ ನೀವು ಇನ್ಸುರೆನ್ಸ್ ಮಾಡಿಸಿಲ್ಲ ಅನ್ನೋದಾದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ಒಂದು ಉತ್ತಮವಾದಂತಹ ಇನ್ಸುರೆನ್ಸನ್ನು ನಾನು ನಿಮ್ಮ ವಾಹನಕ್ಕೆ ಮಾಡಿಕೊಡುತ್ತೇನೆ.
ಧನ್ಯವಾದಗಳು. ಅಲ್ಲಿವರೆಗೂ ಹುಷಾರಾಗಿ ವಾಹನವನ್ನು ಚಲಾಯಿಸಿ.